ಅಕಸ್ಮಾತಾಗಿ ಕಣ್ಣಿಗೆ ಬಿದ್ದಂಥ ಈ ಮೇಳಕ್ಕೆ ಹೋಗಿ ನೋಡಲೇಬೇಕು ಅಂತ ಹೊರಟ ನಾವು ನಿಮ್ಮನ್ನು ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಇಂಡಿಯಾ ಸೀರೀಸ್ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇಂಡಿಯಾ ಸೀರೀಸ್ ಸಂಚಿಕೆಗಳನ್ನೆಲ್ಲ ನೋಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮಗೆ? ಈ ಸಂಚಿಕೆ ಸಹ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗಾಗಲೇ ಸಾಕಷ್ಟು ಜನ ಈ ಮೇಳಕ್ಕೆ ಹಿಂದಿನ ವರ್ಷ ಹೋಗಿರ್ತೀರ. ಅಫ್ಕೋರ್ಸ್ ಈ ವಿಡಿಯೋ ಸಹ 2025 ಅಲ್ಲಿ ನಡೆದಂಥ ಮೇಳದ ಒಂದು ಸಣ್ಣ ತುಣುಕು ಅಷ್ಟೆ. ನಾನು ಆಗಲೇ ಹೇಳಿದ ಹಾಗೆ ಅಕಸ್ಮಾತಾಗಿ ನೋಡಿದ್ವಿ, ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಳಗೆ ಬಂದೇ ಬಿಟ್ವಿ. ಬಂದಮೇಲೆ ಏನೆಲ್ಲ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಅಂಗಡಿಗಳನ್ನು ಹಾಕಿದ್ದಾರೆ. ಫಸ್ಟ್ ಅದನ್ನು ನೋಡಿಬಿಡೋಣ, ಆಮೇಲೆ ಹೋಗಿ ಏನೆಲ್ಲ ತಿಂಡಿ ತಿನಿಸುಗಳಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣಂತೆ. ಎಲ್ಲ ಕಡೆ ಎಲ್ಲ ಜಾತ್ರೆಗಳಲ್ಲಿ ಮೇಳಗಳಲ್ಲಿ ಇರೋ ಥರನೇ ಇಲ್ಲೂ ಬಟ್ಟೆ, ಗೊಂಬೆಗಳು, ಹ್ಯಾಂಡಿಕ್ರಾಫ್ಟ್ಸ್, ಕೆಲವೊಂದು ಸ್ನ್ಯಾಕ್ ಐಟಮ್ಸು ಇದೆಲ್ಲ ಇಲ್ಲೂ ಇದ್ದೇ ಇದೆ. ಆದರೆ ಈ ಮೇಳದ ಹೆಸರೇ ಹೇಳೋ ಹಾಗೆ ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟ್ ಮೇಳ ಅಲ್ವಾ. ಹಾಗಾಗಿ ಎಂಟ್ರೆನ್ಸಲ್ಲಿ ನಮಗೆ ಮ್ಯಾಂಗೋಸ್ ಮತ್ತು ಜಾಕ್ ಫ್ರೂಟ್ನ ಮಾರಾಟಕ್ಕಿಟ್ಟಿರೋದು ಕಣ್ಣಿಗೆ ಬಿತ್ತು. ಬಗೆ ಬಗೆಯ ಮ್ಯಾಂಗೋಸ್ ಅಂತೂ ಸಖತ್ತಾಗಿತ್ತು ನೋಡೋದಕ್ಕೆ. ಯಾಕಂತೀರಾ, ಹೊರದೇಶದಲ್ಲಿ ಸಾಕಷ್ಟು ಕಾಲ ಇದ್ಮೇಲೆ ಈ ರೀತಿಯಾದಂಥ ಚಿಕ್ಕ ವಯಸ್ಸಲ್ಲಿ ನೋಡಿರೋ ಅಂಥ ಬಗೆ ಬಗೆಯ ಮಾವಿನ ಹಣ್ಣು ಕಣ್ಣಿಗೆ ಬಿದ್ದಾಗ ತುಂಬಾ ಕಣ್ಣಿಗೆ ತಂಪನ್ನಿಸುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ತಿಂತಾಯಿದ್ವಿ, ಹಂಗೆ ತಿಂತಾಯಿದ್ವಿ, ಆ ಟೈಮಲ್ಲಿ ತಿಂತಾಯಿದ್ವಿ, ಇದು ಈ ಟೈಮಲ್ಲಿ ಬರ್ತಾಯಿತ್ತು. ಅಂದರೆ ಕೆಲವೊಂದು ಮಾವಿನ ಹಣ್ಣು ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಬರುತ್ತೆ, ಕೆಲವೊಂದು ಎಂಡ್ ಆಫ್ ದ ಸೀಸನ್ ಬರುತ್ತೆ. ಅಫ್ಕೋರ್ಸ್ ಈಗ ಎಲ್ಲ ಕಾಲದಲ್ಲಿ ಎಲ್ಲನೂ ಸಿಗುತ್ತೆ ಬಿಡಿ. ಆದರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಹಾಗಿರಲಿಲ್ಲ ಅಲ್ಲ. ಅದನ್ನು ನೆನಪಿಸ್ಕೊಳ್ತಾ ಎಂಟರ್ ಆಗ್ತಿದ್ದಂತೆ ಅಂಗಡಿಗಳನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಶಾಪಿಂಗ್ ಮಾಡೋಣ, ಫಸ್ಟ್ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಾಗ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ಈ ಒಂದು ಆವಕಾಯಿ ಬಿರಿಯಾನಿ. ಇಲ್ಲಿ ಡ್ಯಾಲಸಲ್ಲಿ ಸಾಕಷ್ಟು ಸಲ ಆವಕಾಯಿ ಬಿರಿಯಾನಿ ನಾವು ಟೇಸ್ಟ್ ಮಾಡಿದ್ದೀವಿ. ಆದರೆ ನಮ್ಮ ಬೆಂಗಳೂರಲ್ಲಿ ಹೇಗಿದೆ ಅಂತ ನೋಡಲೇಬೇಕಲ್ವ. ಅದರಲ್ಲೂ ಇಂಥ ಮೇಳಕ್ಕೆ ಬಂದಾಗ ಸರಿ ತೊಗೊಂಡೇ ಬಿಟ್ವಿ. ತೊಗೊಂಡು ತಿಂತೀವಿ. ಅದು ಸಾಧಾರಣವಾದ ಒಂದು ಉಪ್ಪಿನಕಾಯಿ ಹಾಕಿ ಅನ್ನ ಕಲಸಿದ್ರಷ್ಟೆ. ಆವಕಾಯಿ ಸ್ಪೆಷಲಾಗಿ ಮಾಡುವಂಥ ಒಂದು ಉಪ್ಪಿನಕಾಯಿ ಈ ತೆಲುಗು ಸ್ಪೀಕಿಂಗ್ ಸ್ಟೇಟ್ಸಲ್ಲಿ ಸಾಕಷ್ಟು ಮಾಡ್ತಾರೆ. ಅದರ ರುಚಿನೇ ಬೇರೆ ಇರುತ್ತೆ. ಅದರಲ್ಲೂ ಡ್ಯಾಲಸಲ್ಲಿ ಸಾಕಷ್ಟು ಜನ ತೆಲುಗು ಮಾತಾಡೋರು ಇರೋ ಕಾರಣ ಇಲ್ಲಿ ಹಲವಾರು ಕಡೆ ನಮಗೆ ಸಿಗುತ್ತೆ. ಅದೇ ರೀತಿ ಇತ್ತ ಈ ಜಾಗದಲ್ಲಿ ಅನ್ನೋ ಪ್ರಶ್ನೆ ನಿಮಗೂ ಬರ್ತಾ ಇರ್ಬೋದು. ಆ ರೀತಿ ಅಂತೂ ಇರಲಿಲ್ಲ. ಇವರು ನಮ್ಮ ಬೆಂಗಳೂರು ಸ್ಟೈಲಲ್ಲಿರುವಂಥ ಉಪ್ಪಿನಕಾಯಿ ಹಾಕಿಬಿಟ್ಟು ಅದನ್ನು ಅನ್ನಕ್ಕೆ ಕಲಸಿ ಆವಕಾಯಿ ಬಿರಿಯಾನಿ ಅಂತ ಮಾರ್ತಾಯಿದ್ರು. ಸರಿ, ಅದಂತೂ ಡಿಸಪಾಯಿಂಟ್ ಆಯಿತು. ಮ್ಯಾಂಗೋ ಬೇಲ್ ಅಂತ ಹಾಕಿದ್ರಲ್ಲ, ಸರಿ ಏನು ತಿನ್ನೋಣ ಅದನ್ನಾದರೂ ಅಂತ ಹೋದರೆ ಮಾವಿನಕಾಯಿ ಅಂತೂ ಎಲ್ಲೆಲ್ಲೂ ಕಾಣಿಸ್ತಾನೆ ಇರಲಿಲ್ಲ ಆ ಬೇಲಲ್ಲಿ. ಸರಿ, ಎರಡನೇ ಡಿಶ್ಶು ಡಿಸಪಾಯಿಂಟ್ಮೆಂಟ್ ಇತ್ತು. ಇನ್ನು ಮುಂದೆ ಹೋಗಿ ಬೇರೆ ಏನೆಲ್ಲ ಇದೆ ಅಂತ ನೋಡೋಣ ಅಂತ ಬಂದರೆ ಈ ರೀತಿ ಮಾವಿನಕಾಯಿ ಸೀಕರಣಿ ಮತ್ತು ದೋಸೆ ಇಟ್ಟಿದ್ರು. ಮಾವಿನಕಾಯಿ ಸೀಕರಣಿ ಅಂದ್ರೇ ಬೇಸಿಗೆ ಬಂದಾಗ ಪ್ರತಿದಿನ ಮನೇಲಿರ್ತಾಯಿತ್ತು. ಸಾಯಂಕಾಲ ನಮ್ಮ ಮನೇಲಿ ಸ್ನ್ಯಾಕ್ ಥರ ತಿಂತಾಯಿದ್ವಿ. ಅದರ ಒಂದು ನೆನಪು ಬಂತು. ಸರಿ ತೊಗೊಂಡು ಟೇಸ್ಟ್ ಮಾಡೇ ಬಿಟ್ವಿ. ಸ್ವಲ್ಪ ಮಟ್ಟಿಗೆ ಚೆನ್ನಾಗೇ ಇತ್ತು. ಅಫ್ಕೋರ್ಸ್ ಮನೆ ಹತ್ರ ಯಾವುದು ಬರಲ್ಲ ಅಲ್ವಾ. ಸರಿ, ಈ ಮೂರನೇ ಡಿಶ್ ಅಂತೂ ಓಕೆ ಇತ್ತಲ್ಲ. ನಾಲ್ಕನೇದು ಟ್ರೈ ಮಾಡೋಣ ಅಂತ ಬಂದ್ವಿ. ಈ ಮ್ಯಾಂಗೋ ಪಾನಿಪುರಿ ಅಂತ ಇಟ್ಟಿದ್ರು. ಅದು ಬಂಗಾರಪೇಟ್ ಚಾಟ್ಸ್ ಅಂತ ಬೋರ್ಡ್ ಹಾಕ್ಬಿಟ್ಟು ಸರಿ ಅದನ್ನಾದರೂ ಟೇಸ್ಟ್ ಮಾಡೋಣ ಅಂದ್ಬಿಡ್ತೀವಿ. ಓಕೆ, ರುಚಿ ಅಂತೂ ಪಾನಿಪುರಿ ಚೆನ್ನಾಗೇ ಇದೆ. ಆದರೆ ಮ್ಯಾಂಗೋ ಅದರಲ್ಲಿ ಎಲ್ಲೆಲ್ಲೂ ಕಾಣಿಸಿಲ್ಲ ನಮಗೆ. ಹೋಗಲಿ, ಪಾನಿಪುರಿಗಾದರೂ ಆ ಮ್ಯಾಂಗೋ ಆ ಫ್ಲೇವರ್ ಇದೆಯಾ, ಅದು ಇಲ್ಲ. ನಾಲ್ಕನೇ ಡಿಶ್ ಡಿಸಪಾಯಿಂಟ್ಮೆಂಟ್ ಆಯಿತು. ಹಾಗೆ ಬಂದು ಜಾಕ್ ಫ್ರೂಟ್ ಹಲ್ವಾ ಇತ್ತು, ಅದನ್ನು ತೊಗೊಂಡ್ವಿ. ಸಖತ್ತಾಗಿತ್ತು. ನಂತರ ಇನ್ನೊಂದು ಕಡೆ ತುಂಬ ಜನ ಸೇರಿಕೊಂಡಿದ್ರು ಅಪ್ಪೆ ಹುಳಿ ಕುಡಿಯೋಕ್ಕೆ. ಅಪ್ಪೆ ಹುಳಿ ಆದಮೇಲೆ ಕುಡಿಲೇಬೇಕಲ್ವ. ಸರಿ ತೊಗೊಂಡೇ ಬಿಡೋಣ ಅಂತ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಯಾಕೆ ಅಷ್ಟು ಜನ ತುಂಬಿಕೊಂಡಿದ್ರು ಅಂತ ಆವಾಗ ಅರ್ಥ ಆಯಿತು. ಇಷ್ಟೇ ಅಲ್ಲದೆ ಸಾಕಷ್ಟು ಮ್ಯಾಂಗೋ ಫ್ಲೇವರ್ ಮತ್ತು ಜಾಕ್ ಫ್ರೂಟ್ ಫ್ಲೇವರ್ ಇರೋ ಅಂಥ ಸ್ವೀಟ್ ಸಹ ಇತ್ತು. ಡಿಫ್ರೆಂಟ್ ಕೌಂಟರ್ಸಲ್ಲಿ ಈ ರೀತಿ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ರು. ಇಷ್ಟೇ ಅಲ್ಲ, ಮಾವಿನಕಾಯಿನ ಬಜ್ಜಿ ಬೋಂಡ ಸಹ ಇಲ್ಲಿ ಮಾಡ್ತಾಯಿದ್ರು. ಏನಿಲ್ಲ ಹೇಳಿ, ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣು, ಮಾವಿನಕಾಯಿ ಇದನ್ನೆಲ್ಲ ಬಳಸಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಇಲ್ಲಿ ನೀವು ನೋಡ್ಬೋದು, ಸವಿಬೋದು.
ಹಾಗೆ ಐಸ್ ಕ್ರೀಮ್ ಸಹ ಐಸ್ ಕ್ರೀಮ್ ಪ್ರಿಯರಿಗೆ ಇಲ್ಲಿ ಸಿಗುತ್ತೆ. ಇದನ್ನೆಲ್ಲ ಸವಿಬೇಕು ಅಂದರೆ ನೀವು ಈ ವರ್ಷ ಅಂದರೆ 2026 ಸಮ್ಮರಲ್ಲಿ ನಡೆಯುವಂಥ ಮೇಳ ಅಟೆಂಡ್ ಮಾಡಿ ನೀವು ಇದನ್ನೆಲ್ಲ ಸವಿಬೋದು. ಅಷ್ಟೇ ಅಲ್ಲ, ಇಲ್ಲಿಗೆ ಹೋಗೋ ಹಾಗಿದ್ರೆ ಸಾಕಷ್ಟು ಕ್ಯಾಶ್ ತೊಗೊಂಡು ಹೋಗಿ, ಯಾಕಂದರೆ ಇವರು ಕ್ಯಾಶ್ ಮಾತ್ರ ತೊಗೊಳ್ಳೋದು. ಕ್ಯಾಶ್ ಯೂಸ್ ಮಾಡಿ ನಾವು ಕೂಪಾನ್ಸ್ ತೊಗೊಂಡು ನಂತರ ಪ್ರತಿ ಕೌಂಟರಲ್ಲಿ ಅದನ್ನು ಕೊಟ್ಟರೆ ನಮಗೆ ಬೇಕಾದ ತಿಂಡಿ ತಿನಿಸುಗಳನ್ನ ಖರೀದಿಸ್ಬೋದು. ಅಷ್ಟೇ ಅಲ್ಲದೆ ಸಾಕಷ್ಟು ಬಟ್ಟೆ, ಒಡವೆ, ಸಾಕಷ್ಟು ಬೇರೆ ಬೇರೆ ವಿಧ ವಿಧವಾದ ತಿಂಡಿಗಳು ಕೌಂಟರ್ ಸಹ ನೋಡಿದ್ರಲ್ಲ, ಅದರ ಖರೀದಿ ಈ ಕೂಪಾನ್ಸಿಂದ ಆಗಲ್ಲ. ಅಲ್ಲಿ ಅವ್ರು ಏನು ಮೋಡ್ ಆಫ್ ಪೇಮೆಂಟ್ ಇಟ್ಟಿದ್ದಾರೋ ಆ ಮೋಡ್ ಆಫ್ ಪೇಮೆಂಟಲ್ಲೇ ನೀವು ಪೇ ಮಾಡ್ಬೋದು. 2025 ಈ ಮೇಳ ಬಂದುಬಿಟ್ಟು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಡೀತು. ಈ ಮೇಳ ಸರ್ಚ್ ಮಾಡಿ ನೋಡಿ ಗೂಗಲಲ್ಲಿ 2026 ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅಂತ ನಿಮ್ಗೆ ಈಸಿಯಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ನನಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಂಗೆ ಗೊತ್ತು ನಾನು ಇನ್ನು ಈ ವಿಡಿಯೋ ಹಾಕೋದ್ರಲ್ಲಿ ತುಂಬಾ ತಡ ಮಾಡಿದೆ ಅಂತ, ಆದರೆ ಮುಂದಿನ ವರ್ಷಕ್ಕಂತೂ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತವಾಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.